ಏನಾದರೂ ಇವ್ರು ಹುಟ್ಟಿದಾರೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ BJP ವಂಶಸ್ಥರಲ್ವಾ. ನನಗನ್ನಿಸ್ತದೆ BJPನಲ್ಲಿ ಲಂಗು ಲಗಾಮ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳು ಪದೇ ಪದೇ, ಈ ರೀತಿಯಾದಂಥ ನಡವಳಿಕೆಗಳು ಪದೇ ಪದೇ ಬರ್ತದೆ. ಒಂದು ಕಡೆಯಿಂದ ತಗೊಳ್ಳಿ, ಯಾರ್ಯಾರು ಹಿಸ್ಟ್ರಿ ಇದೆಯಲ್ಲ, ನೀವು ಲೆಕ್ಕನೇ ಹಾಕೋದಿಲ್ಲ, ಬೇರೆವೆಲ್ಲ ಸ್ಟೋರಿ ಮಾಡ್ತೀರಾ. ಒಳ್ಳೆ ಸ್ಟೋರಿ ಇದೆ, ಮಾಡ್ರಿ ಸ್ಟೋರಿ ಲೈನು. ಹೇಳಿ ಯಾರ್ಯಾರಿದ್ದಾರೆ ಅಂತ. ನಾನು ಹೆಂಗೆ ಹೇಳಿ, ನೀವು ಹೇಳಿ. ನೀವು ನನ್ನೆಲ್ಲ ಪ್ರಶ್ನೆ ಕೇಳ್ತೀರಾ, ಅದು ಗೊತ್ತಿರಲ್ವಾ ನಿಮಗೆ? ಹೇಳಿ ಯಾರ್ಯಾರಿದ್ದಾರೆ ಅಂತ. ಸ್ಟೋರಿ ಲೈನ್ಗೆ ಕ್ರಿಯೇಟ್ ಮಾಡಿ ಸ್ಟೋರಿನ. ಇರೋ ಸ್ಟೋರಿನ ಕ್ರಿಯೇಟ್ ಮಾಡಬೇಡಿ, ಇರೋ ಸ್ಟೋರಿನ ಹೇಳಿ. ಇಂತಿಂಥವ್ರು ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ ಅವ್ರು ಇಂತಿಂಥವ್ರ ಮೇಲೆ ಹಿಂಗೆ ಆರೋಪ ಮಾಡಿದ್ದಾರೆ, JDS ಅವ್ರು ಇಂತಿಂಥವ್ರನ್ನ ಹಿಂಗೆ ಮಾಡಿದ್ದಾರೆ, BJP ಅವ್ರು ಇಂತಿಂಥದ್ದು ಮಾಡಿದ್ದಾರೆ, ಇಂತಿಂಥ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇಂತಿಂಥವ್ರ ಮೇಲೆ ಹಿಂಗೆ ನಡೆದಿದೆ ಅಂತ ತೋರಿಸಿ, ಅದನ್ನು ಪಟ್ಟಿ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ, ಬಿತ್ತರಿಸಿ. ಅದಾಗಲ್ಲ ನಿಮ್ಮ ಕೈಯಲ್ಲಿ. ಮನೆ ಮಾಚಲಿಕ್ಕೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನ ನೀವು ಬಹಳ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀರಿ, ಮಾಧ್ಯಮದ ಸ್ನೇಹಿತರುಗಳು. ಈ ದೇಶ ಉಳಿದಿರೋದೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದಿಂದ. ಅದಕ್ಕೆ ಅವ್ರಿಗೆ ಮಾಡಿದಂಥ ಅಪಮಾನವನ್ನು ನೀವು ತೋರಿಸ್ಲಿಕ್ಕೆ, ಬಿಂಬಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವು CT ರವಿನ ಬಿಂಬಿಸ್ತಾ ಇದ್ದೀರಿ. ಏನು ಮಾಡಲಿ ನಾನು, ಏನು ಮಾಡಲಿ? ಮೌಲ್ಯಗಳು, ನೈತಿಕ ಪ್ರಶ್ನೆ ನಿಮ್ಮ ಮೇಲೂ ಮುಂದಿನ ದಿನಗಳಲ್ಲಿ ಬರುತ್ತೆ. ಇವರು ಬಹಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು. ಅವ್ರ ಜೊತೆ ಒಡನಾಟ ಇರುವಂಥವರು ಬಹಳ ಇತಿಹಾಸ ಇರ್ತಕ್ಕಂಥವ್ರು. ಏನು ಮಾಡೋಕ್ಕಾಯ್ತದೆ? ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ. ಏನು ತಲೆ ಯಾಕೆ ಎಷ್ಟ್ಕೊತೀರಿ? ಇಲ್ಲ ಅಂತ ಅಂದರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೇನೆ ಒಂದು ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡೋಕ್ಕೆ ಹೇಳಿ. ಬೇಡ ಅಂದವ್ರು ಯಾರು ಇಲ್ಲ ಅಲ್ವಾ? ಅದಕ್ಕೆ ಇದನ್ನೇ ಕೇಳ್ಬಿಡ್ಲಿ. SPG ಲೈನಪ್ ರಾಷ್ಟ್ರೀಯ ನಾಯಕರಲ್ವಾ ಅವರು, ಕೇಳಲಿ, ಕೊಡ್ತಾರೆ, ಓಡಾಡಲಿ. ಯಾರು ಬೇಡ ಅಂತಾರೆ? ಯಾರ ಮೇಲೆ ಬೇಕಾದ್ರೂ ಗುಂಡಾರಿಸ್ಲಿ. ಆಗ ಇರುವಂಥ ಒಂದು ಕಾರ್ಯಕ್ರಮ ಗಾಂಧೀಜಿಯವರ ನೆನಪುಗಳನ್ನು, ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಸಿದಂಥ ಅಧಿವೇಶನವನ್ನು, ಸ್ವತಂತ್ರ ಹೋರಾಟಕ್ಕಾಗಿ ಅವರು ಕೊಟ್ಟಂಥ ಕರೆಯನ್ನು ನೆನಪು ಮಾಡಿಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ರಾಜ್ಯದಿಂದ, ರಾಷ್ಟ್ರದಿಂದ ಅನೇಕ ನಾಯಕರುಗಳು ಆ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ, ಸಭೆಗೆ. ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ. ಬೆಳಗಾವಿನಲ್ಲಿ ಗಾಂಧಿ ಸ್ಟ್ಯಾಚ್ಯೂ, ಸುವರ್ಣಸೌಧದ ಎದುರುಗಡೆ ಗಾಂಧಿ ಸ್ಟ್ಯಾಚ್ಯೂ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಸೊ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇರೋದ್ರಿಂದ ನಮ್ಮ ರಾಷ್ಟ್ರ ಎಲ್ಲ ಮೂಲೆಗಳಿಂದ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಮತ್ಸದಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದೆ. ಏನಾದರೂ ಇವ್ರು ಹುಟ್ಟಿದಾರೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ BJP ವಂಶಸ್ಥರಲ್ವಾ. ನನಗನ್ನಿಸ್ತದೆ
BJPನಲ್ಲಿ ಲಂಗು ಲಗಾಮ್ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳು ಪದೇ ಪದೇ, ಈ ರೀತಿಯಾದಂಥ ನಡವಳಿಕೆಗಳು ಪದೇ ಪದೇ ಬರ್ತದೆ. ಒಂದು ಕಡೆಯಿಂದ ತಗೊಳ್ಳಿ, ಯಾರ್ಯಾರು ಹಿಸ್ಟ್ರಿ ಇದೆಯಲ್ಲ, ನೀವು ಲೆಕ್ಕನೇ ಹಾಕೋದಿಲ್ಲ, ಬೇರೆವೆಲ್ಲ ಸ್ಟೋರಿ ಮಾಡ್ತೀರಾ. ಒಳ್ಳೆ ಸ್ಟೋರಿ ಇದೆ, ಮಾಡ್ರಿ ಸ್ಟೋರಿ ಲೈನು, ಹೇಳಿ ಯಾರ್ಯಾರಿದ್ದಾರೆ ಅಂತ. ನಾನು ಹೆಂಗೆ ಹೇಳಿ, ನೀವು ಹೇಳಿ. ನೀವು ನನ್ನೆಲ್ಲ ಪ್ರಶ್ನೆ ಕೇಳ್ತೀರಾ, ಅದು ಗೊತ್ತಿರಲ್ವಾ ನಿಮಗೆ? ಹೇಳಿ ಯಾರ್ಯಾರಿದ್ದಾರೆ ಅಂತ. ಸ್ಟೋರಿ ಲೈನ್ಗೆ ಕ್ರಿಯೇಟ್ ಮಾಡಿ, ಇರೋ ಸ್ಟೋರಿನ ಕ್ರಿಯೇಟ್ ಮಾಡಬೇಡಿ, ಇರೋ ಸ್ಟೋರಿನ ಹೇಳಿ. ಇಂತಿಂಥವ್ರು ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ ಅವ್ರು ಇಂತಿಂಥವ್ರ ಮೇಲೆ ಹಿಂಗೆ ಆರೋಪ ಮಾಡಿದ್ದಾರೆ, JDS ಅವ್ರು ಇಂತಿಂಥವ್ರನ್ನ ಹಿಂಗೆ ಮಾಡಿದ್ದಾರೆ, BJP ಅವ್ರು ಇಂತಿಂಥದ್ದು ಮಾಡಿದ್ದಾರೆ, ಇಂತಿಂಥ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇಂತಿಂಥವ್ರ ಮೇಲೆ ಹಿಂಗೆ ನಡೆದಿದೆ ಅಂತ ತೋರಿಸಿ, ಅದನ್ನು ಪಟ್ಟಿ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ, ಬಿತ್ತರಿಸಿ. ಅದಾಗಲ್ಲ ನಿಮ್ಮ ಕೈಯಲ್ಲಿ. ಮನೆ ಮಾಚಲಿಕ್ಕೋಸ್ಕರ ಒಂದು ಕುತಂತ್ರವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಅದನ್ನ ನೀವು ಬಹಳ ಚೆನ್ನಾಗಿ ನೀವು ತೋರಿಸ್ತಾ ಇದ್ದೀರಿ, ಮಾಧ್ಯಮದ ಸ್ನೇಹಿತರುಗಳು. ಈ ದೇಶ ಉಳಿದಿರೋದೇ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದಿಂದ. ಅದಕ್ಕೆ ಅವ್ರಿಗೆ ಮಾಡಿದಂಥ ಅಪಮಾನವನ್ನ ನೀವು ತೋರಿಸ್ಲಿಕ್ಕೆ, ಬಿಂಬಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವು CT ರವಿನ ಬಿಂಬಿಸ್ತಾ ಇದ್ದೀರಿ. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಮೌಲ್ಯಗಳು, ನೈತಿಕ ಪ್ರಶ್ನೆ ನಿಮ್ಮ ಮೇಲೂ ಮುಂದಿನ ದಿನಗಳಲ್ಲಿ ಬರುತ್ತೆ. ಇವರು ಬಹಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು. ಅವ್ರ ಜೊತೆ ಒಡನಾಟ ಇರುವಂಥವರು, ಬಹಳ ಇತಿಹಾಸ ಇರ್ತಕ್ಕಂಥವ್ರು. ಏನ್ ಮಾಡಕ್ಕಾಯ್ತದೆ? ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ. ಏನು ತಲೆ ಯಾಕೆ ಎಷ್ಟ್ಕೊತೀರಿ? ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೆ ಹಿಂದೆ ಒಂದು ವ್ಯಾನು ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಹೇಳಿ. ಬೇಡ ಅಂದವ್ರು ಯಾರು ಇಲ್ಲ ಅಲ್ವಾ? ಅದಕ್ಕೆ ಇದನ್ನೇ ಕೇಳ್ಬಿಡ್ಲಿ. SPG ಲೈನಪ್ ರಾಷ್ಟ್ರೀಯ ನಾಯಕರಲ್ವಾ ಅವರು? ಕೇಳಲಿ, ಕೊಡ್ತಾರೆ, ಓಡಾಡ್ಲಿ. ಯಾರು ಬೇಡ ಅಂತಾರೆ? ಯಾರ ಮೇಲೆ ಬೇಕಾದ್ರೂ ಗುಂಡಾರಿಸ್ಲಿ. ಆಗ ಇರುವಂತ ಒಂದು ಕಾರ್ಯಕ್ರಮ, ಗಾಂಧೀಜಿಯವರ ನೆನಪುಗಳನ್ನ, ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಸಿದಂಥ ಅಧಿವೇಶನವನ್ನ, ಸ್ವತಂತ್ರ ಹೋರಾಟಕ್ಕಾಗಿ ಅವರು ಕೊಟ್ಟಂತ ಕರೆಯನ್ನ ನೆನಪು ಮಾಡ್ಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಬೆಳಗಾವಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ರಾಜ್ಯದಿಂದ, ರಾಷ್ಟ್ರದಿಂದ ಅನೇಕ ನಾಯಕರುಗಳು ಆ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ, ಸಭೆಗೆ. ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ. ಬೆಳಗಾವಿನಲ್ಲಿ ಗಾಂಧಿ ಸ್ಟ್ಯಾಚ್ಯೂ, ಸುವರ್ಣಸೌಧದ ಎದುರುಗಡೆ ಗಾಂಧಿ ಸ್ಟ್ಯಾಚ್ಯೂ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಸೊ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇರೋದ್ರಿಂದ ನಮ್ಮ ರಾಷ್ಟ್ರ ಎಲ್ಲ ಮೂಲೆಗಳಿಂದ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಮತ್ಸದಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದೆ.